ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಯೋಜನೆಯನ್ನ ಮಾಡಿಯೇ ಮಾಡ್ತೀವಿ ಅಂತೇಳಿ ಹಠ ಹಿಡಿದಿದ್ದಾರೆ. ಇತ್ತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರೊಂದಿಗೆ ಭಾಗಿಯಾಗಿದ್ದಾರೆ. ಹಾಗೆಯೇ ಒಂದಷ್ಟು ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಈ ಭಾಗದ ರೈತರಲ್ಲೂ ಇದೆ. ಕಳೆದ ಸಾಕಷ್ಟು ದಿನಗಳಿಂದ ಹೋರಾಟ ಆಗ್ತಾ ಇದ್ರು. ಈ ಭಾಗದ ರೈತರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಎನ್ನುವಂತ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡೋಕೆ ನಮ್ಮ ಸ್ಟುಡಿಯೋದಲ್ಲಿ ಶಾಸಕರಾಗಿರುವ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ವಿರೋಧ, ಮುಖ್ಯಮಂತ್ರಿಗಳು ಹಿಡಿದ ಹಠವನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಇತ್ತ ರೈತರು ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸ್ತಾ ಇಲ್ಲ. ಏನ್ ಸರ್ ಜಟಾಪಟಿ ಇದು? ನೀವು ಹೇಳಿದ ದೊಡ್ಡ ಮಟ್ಟದ ಹೋರಾಟ ಅಂತ ಯಾಕೆ ಹೇಳ್ತಾ ಇದ್ದೀರ ಅಂತ ಗೊತ್ತಿಲ್ಲ ನನಗೆ. ಕಳೆದ ಸಾಕಷ್ಟು ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ರೆ, ರಾಜ್ಯದ ಅನ್ನದಾತರು ಹೋರಾಟ ಮಾಡ್ತಾ ಇದ್ರೆ ದೊಡ್ಡ ಹೋರಾಟ ಆಗೋಲ್ವ ಸರ್? ಹೇಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ಬಂದು ಅದಕ್ಕೆ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು JDSನವ್ರು ಮಾಡ್ತಾ ಇರ್ತಕ್ಕಂಥ. ಹಂಗಾದ್ರೆ ನಿಮ್ಮ ಪ್ರಕಾರ ಇದು JDSನವರ ಹೋರಾಟ? ಖಂಡಿತ ರೈತರ ಹೋರಾಟ ಅಲ್ಲ, JDSನವರ ಪ್ರೇರಿತ ಹೋರಾಟ ಇದು. ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಒಂದಷ್ಟು ಸಂಖ್ಯೆಯಲ್ಲಿ ಹೋರಾಟ ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ರೈತರುಗಳನ್ನ ಪ್ರಾಮಾಣಿಕವಾಗಿ ಅಲ್ಲಿ ಜಮೀನು ಕಳ್ಕೊಳ್ತಕ್ಕಂಥ ರೈತರು ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಈ ಯೋಜನೆ ಆಗಬೇಕು ಅಂತಕ್ಕಂಥ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ಯೋಜನೆ ಆಗಬೇಕು ಅಂತಕ್ಕಂಥದ್ದು. ಈಗ ಇದನ್ನು ಮಾಡಿದವ್ರು ಯಾರು? ಈ ಯೋಜನೆಗೆ ಚಾಲನೆ ಕೊಟ್ಟಂಥವ್ರು ಯಾರು? ಈ ಹಿಂದೆ ಕುಮಾರಸ್ವಾಮಿ ಅವರು. ಹೌದು, ಯಾವಾಗ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತೇಳಿ, ಅದರಲ್ಲಿ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಚಾಲನೆ ಕೊಟ್ಟಂಥವ್ರು ಕುಮಾರಸ್ವಾಮಿಯವರು. ಆಗ ನೀವು ಅಲ್ಲೇ ಇದ್ರಿ? ನಾನು ಇದ್ದೆ. ನಾನು ಅದ್ರ ಪರವಾಗೇ ಇದ್ದೆ. ನಾನು ವಿರೋಧ ಮಾಡಲಿಲ್ಲ ಅವತ್ತು. ನಾನು ಈ ಯೋಜನೆ ಪರವಾಗಿ ನಾನು ಇದ್ದೆ. ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾನು ಕೂಡ ಅವತ್ತು ವಿಧಾನಸೌಧದಲ್ಲಿ ನಾನು ಕೂಡ ಸಹಕಾರ ಕೊಟ್ಟು ಚರ್ಚೆ ಮಾಡಿದ್ದೇನೆ. ಈಗಲೂ ನೀವು ಅಲ್ಲೇ ಇದ್ದಿದ್ರೆ ಇದನ್ನು ವಿರೋಧ ಮಾಡ್ತಿದ್ರಿ? ಇಲ್ಲ ನೋಡಿ, ಆಡೋದೊಂದು ಮಾಡೋದೊಂದು ಮಾಡಬಾರ್ದು. ರಾಜಕಾರಣಿಗಳಲ್ಲಿ ಈ ಸಮಯಕ್ಕೆ ತಕ್ಕಂತೆ ತಮ್ಮ ಬಣ್ಣವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಕುಮಾರಸ್ವಾಮಿಯವರು ಈ ಯೋಜನೆಗೆ ಚಾಲನೆ ಕೊಟ್ಟಂಥವ್ರು. ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಈ ಯೋಜನೆಯನ್ನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ನೋಟಿಫಿಕೇಶನ್ ಮಾಡಿದಂಥವ್ರು. ನಂತರ ಅದನ್ನು ಎಲ್ಲೂ ಕೂಡ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ ಅದನ್ನು ರೆಡ್ ಝೋನ್ ಮಾಡಿದಂಥವ್ರು ಕುಮಾರಸ್ವಾಮಿಯವರು. ಜಾಗತಿಕ ಟೆಂಡರನ್ನು ಕರೆದಂಥವ್ರು. PPP ಮಾಡೆಲ್ನಲ್ಲಿ ಪ್ರೈವೇಟ್ನವ್ರಿಗೆ ಈ ಯೋಜನೆಯನ್ನು ವಹಿಸಬೇಕು, ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಹಿಸಿದಂಥವ್ರು ಕುಮಾರಸ್ವಾಮಿಯವರು. ಈಗ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತವ್ರೆ ಕೇಂದ್ರ ಮಂತ್ರಿಗಳು ಅನ್ನೋದ್ರಲ್ಲಿ ಅರ್ಥ ಇದೆಯಾ ಅನ್ನೋದಕ್ಕೆ ನನ್ನ ಮೂಲಭೂತವಾದಂಥ ಪ್ರಶ್ನೆ. ಈ ಯೋಜನೆಯನ್ನು ಆಮೇಲೆ ಅದು ಹೇಳ್ತೀನಿ, 2018ರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರು. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇದೇ ರೈತರು ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ಹೋಗಿ ಕೇಳಿದಾಗ, ಇಲ್ಲ ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ, ಇದನ್ನು ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ ಅಂತಕ್ಕಂಥ ಮಾತು ಹೇಳ್ದಂಥವ್ರು ಕುಮಾರಸ್ವಾಮಿಯವರು. ಇವತ್ತು ಬಂದು D.K. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೇನು